ಪ್ರಧಾನಮಂತ್ರಿ ಈಗ ಸದ್ಯಕ್ಕೆ ಇರೋರೇ ಸಾಕು, ಬೇರೆ ಯಾರ ಬಂದರೆ ಪ್ರಯೋಜನ ಇಲ್ಲ. ನಿತೀಶ್ ಕುಮಾರ್ ಆಗ್ಬೋದು, ಚಂದ್ರಬಾಬು ನಾಯ್ಡು ಅವರವರು. ನಿತೀಶ್ ಕುಮಾರ್ ಬಂದೆ ಬಿಹಾರ್ಗೆ ಹೋಗ್ತಾರೆ, ಚಂದ್ರಬಾಬು ನಾಯ್ಡು ಆಂಧ್ರ. ಎಲ್ಲ ರಾಜ್ಯಗಳನ್ನ ನೋಡಬೇಕಂದ್ರೆ ಪ್ರಧಾನಿ ಮೋದಿನೇ ಆಗಬೇಕು ಅಂತ ನಮ್ಮ ಮನಸ್ಸಿಗೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೆ ಮೈತ್ರಿ ಸರ್ಕಾರ ವರ್ಕೌಟ್ ಆಗುತ್ತೆ 100ಕ್ಕೆ 100 ಇವರಾದರೆ ಆಗುತ್ತೆ. ನಿಮ್ಮ ಬೇರೆ ಇವರೆಲ್ಲ ಆದರೆ ಇನ್ನೂ ಹೆಚ್ಚಿನ ಪಕ್ಷಗಳಿದೆ ಭಾರಿ. ಅಖಿಲೇಶ್ ಯಾದವ್ ಆಗ್ಬೋದು, ಮಮತಾ ಬ್ಯಾನರ್ಜಿ ಅವರಾಗ್ಬೋದು, ಆಮೇಲೆ ನಿತೀಶ್ ಕುಮಾರ್, ಚಂದ್ರಬಾಬು, ಇವರೆಲ್ಲ ಒಬ್ಬೊಬ್ರದ್ದು ಒಂದೊಂದು ಮೆಂಟಾಲಿಟಿ. ರಾಜಕೀಯವಾಗಿ ಅವರು ಅವರವ್ರ ಸ್ಟೇಟಿದು ಮತ್ತು ಅವ್ರವ್ರದ್ದು ಇದನ್ನು ನೋಡ್ಕೋತಾರೆ ಹೊರತು ಸಾಮಾಜಿಕ ನ್ಯಾಯ ಅವರಲ್ಲಿಲ್ಲ. ಬಿಜೆಪಿಯವರು ಅನ್ಕೊಂಡಷ್ಟು ಮತಗಳು ಬಂದಿಲ್ಲ. ಬಿಜೆಪಿ ಹೌದು, ನಿಜ ಬಂದಿಲ್ಲ. ಇಲ್ಲಿ ಏನಾಗಿದೆ, ಒಂದು ಕೋಮಿನ ವರ್ಗ ಎಲ್ಲ ಒಂದು ಕಡೆ ಹಾಕಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಎಲ್ಲ ಡಿಬೇಟ್ ಆಗಿದೆ. ಯಾವುದೇ ಕಾರಣಕ್ಕೆ ಒಂದು ಕೋಮು ಅಂತ ಏನಿದೆಯೋ ನಮ್ಮ ಗುರ್ಕಾ ಕೋಮು, ಅವ್ರು ಪ್ರತಿಯೊಬ್ಬರು ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ. ಎಲ್ಲಿ ಡೌನ್ಫಾಲ್ ಆಯಿತು? ಏನು ಡೌನ್ಫಾಲ್ ಆಗಿಲ್ಲ. ಟಕ್ ಅಂತ ಹೇಳಿದ್ರಲ್ಲ 8,500, ಅಲ್ಲಿ ಸ್ವಲ್ಪ ಎಡವಟ್ ಆಯ್ತು ಅಷ್ಟೇ. ಟಿಕ್ ಅವ್ರು ಇನ್ನೂ ಗೆದ್ದೇ ಇಲ್ಲ, ಕೌಂಟಿಂಗೇ ಆಗಿಲ್ಲ. ಆಗಲೇ ಪೋಸ್ಟ್ ಆಫೀಸಲ್ಲಿ ಕ್ಯೂ ನಿಂತಿದ್ರು ನಮ್ಮ ಗುರ್ಕಾ ಹಾಕೊಂಡು ನಮ್ಮ ಸಮಾಜಗಳವರು. ಅರ್ಥ ಆಯ್ತಾ? 8,500 ಬಂದ್ಬಿಡ್ತೈತೆ ಅಂತ. ಏನು ಫ್ರೀ ಹಣ ಕೊಡ್ತೀನಿ 8,500 ತಿಂಗಳಿಗೆ ಅಂದರೆ ಓಟ್ ಹಾಕ್ತಾವ್ರೆ. ಇದು ಸಮಾಜಕ್ಕೆ ಸೇವೆ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಪರಿಸರ ಉಳಿಸ್ತೀವಿ, ರೈತರಿಗೆ ಒಳ್ಳೇದು ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ, ನಿರುದ್ಯೋಗಿ ಸಮಸ್ಯೆ ಬಗೆಹರಿಸ್ತೀವಿ, ಒಳ್ಳೆ ಶಿಕ್ಷಣ ಕೊಡ್ತೀವಿ, ಗುಣಮಟ್ಟದ ಅನ್ನ, ಅಕ್ಷರ, ಆರೋಗ್ಯ ಪ್ರತಿಯೊಬ್ಬರು ಸಿಕ್ಕಂಗೆ ಮಾಡ್ತೀವಿ ಅಂತೇಳಿ ರಾಜಕಾರಣ ಮಾಡಬೇಕು. ದುಡ್ಡು ಕೊಡ್ತೀವಿ. ಈ ರಾಜಕಾರಣ ಮಾಡಿದ್ರೆ ಹೆಚ್ಚಿನ ದಿನ ಉಳಿಯಲ್ಲ. ದುಡಿದು ತಿನ್ನಬೇಕು, ಉದ್ಯೋಗ ಕೊಡಬೇಕು, ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು, ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗಬೇಕು, ಒಳ್ಳೆ ಗುಣಮಟ್ಟದ ಶಿಕ್ಷಣ. ನೀವು ಅದೇ ಕೊಡ್ದಿರ, ನೀನು ಕಾಸು ಕೊಡ್ತೀನಿ ಓಟ್ ಹಾಕು, ಕಾಸು ಕೊಡ್ತೀನಿ ಓಟ್ ಹಾಕು ಅಂದರೆ ಏನು ಅರ್ಥ? ಎಲ್ಲಿ ನುಗ್ತಾ ಇದೆ ಪ್ರಜಾಪ್ರಭುತ್ವ? ಸಮಾಜ ಎಲ್ಲಿದೆ? ಆಸೆ ಆಕಾಂಕ್ಷೆಗಳು ತೋರಿಸಿ ಪಬ್ಲಿಕಲ್ಲಿ ಹೇಳಿ ಓಟ್ ಹಾಕ್ಸ್ಕೊಂಡ್ರೆ ಇದೇನು ಅರ್ಥ? ಬಿಜೆಪಿ ಸಿಂಗಲ್ ಪಾರ್ಟಿಯಾಗಿ ಬರ್ದೇ ಇರೋದು ಕೂಡ ಪ್ರಜಾಪ್ರಭುತ್ವದ ಮತಗಳೇ. ಹೌದು, ಅವ್ರದ್ದು ತಪ್ಪಿದೆ ಬಿಜೆಪಿ ಅವ್ರದ್ದು. ಅವ್ರು ಏನು ಮಾಡಿದ್ರು, ಸಂವಿಧಾನ ಬದಲಾವಣೆ ಮಾಡ್ತೀವಿ, ಒಬ್ಬೊಬ್ಬರು ಒಂಥರ ಮೆಂಟಲ್ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಅದನ್ನ ಫಲ ಈಗ ಅನುಭವಿಸ್ತಾ ಇದ್ದಾರೆ ಅವರು. ಏನಪ್ಪ ಪ್ರಜಾ ಈಗ ಏನಿದೆಯೋ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ನಾವು ಸಂವಿಧಾನ ಬದಲು ಮಾಡ್ತೀವಿ ಅಂದರೆ ಹೇಳ್ಬಾರ್ದು. ಅವೆಲ್ಲ ಏನಿದೆಯೋ ಸಮಾಜದಲ್ಲಿ ಯಾರಿಗೆ ಯಾವ ಹಕ್ಕು ಇದೆಯೋ ಅವ್ರವ್ರ ಹಕ್ಕನ್ನು ಅವ್ರು ಸಿಕ್ಕಂಗೆ ಪ್ರತಿಯೊಂದು ಮಾಡ್ತೀವಿ ಅಂತ. ರೈತರ ಬಗ್ಗೆ ಕಾಳಜಿ ಇಟ್ಕೊಂಡೇ ರಾಜಕಾರಣ ಮಾಡಬೇಕು. ರೈತ ಇಲ್ಲ ಅಂದರೆ ಈ ದೇಶಕ್ಕೆ ಏನೂ ಇಲ್ಲ. ಮೂಲ ರೈತ. ಅವನು ಅನ್ನ ಬೆಳೆದ್ರೇ, ಇಲ್ಲಾಂದರೆ ಇಲ್ಲ. ಅವನು ಅನ್ನ ಬೆಳೆದಿರೋ ಏನಾಯ್ತದೆ ಹೇಳಿ? ಹಣ ತಿಂತೀಯಾ? ಹೊಟ್ಟೆಗೆ ಅನ್ನನೇ ತಿನ್ನಬೇಕು ಅಲ್ವಾ? ಅನ್ನ ಬೆಳೆಯನ್ನು ನೀವು ಎತ್ತಾ ಇಲ್ಲ. ಬಾರುಗಳು ಓನರ್ಗಳು ಬೆಳೀತಾವ್ರೆ, ಅನ್ನ ಹಾಕೊಂಡು ಬೆಳೀತಾವನೆ ಅಲ್ವಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.